ನಮ್ಮ ಭಾರತದಲ್ಲಿ ಈ ಒಂದು 3 ಬಿಸ್ನೆಸ್ ಐಡಿಯಾಸ್ ಅಂತೂ ತುಂಬಾನೇ ಪಾಪ್ಯುಲರ್ ಆಗ್ತಿದೆ. ಈ ಒಂದು 3 ಬಿಸ್ನೆಸ್ ಐಡಿಯಾಸು ವಿತೌಟ್ ನಾಲೆಜ್ ಏನಾದರೂ ನೀವು ಸ್ಟಾರ್ಟ್ ಮಾಡಕ್ ಕೊಟ್ರೆ ನೀವು ಸಹ ಕೈ ಸುಡ್ಕೊಳ್ತೀರಾ. ಹೌದು, ಏನಪ್ಪ ಈ ಒಂದು 3 ಬಿಸ್ನೆಸ್ ಐಡಿಯಾಸು ಬನ್ನಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳಕ್ ಹೊರಟಿದ್ದೀನಿ. ಯಾಕೆ ಈ ಒಂದು 3 ಬಿಸ್ನೆಸ್ ಇಷ್ಟೊಂದು ಡೇಂಜರಸ್, ಯಾಕೆ ಈ ಒಂದು 3 ಬಿಸ್ನೆಸ್ ತುಂಬಾನೇ ಓವರ್ ರೇಟ್ ಆಗಿದೆ ಇಂಡಿಯಾದಲ್ಲಿ, ಎಲ್ಲರೂ ಯಾಕೆ ಈ ಒಂದು 3 ಬಿಸ್ನೆಸ್ಗೆ ಕೈ ಹಾಕ್ತಿದ್ದಾರೆ, ಕೈ ಸುಟ್ಕೊಂತಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಕಿಶೋರ್, ವೆಲ್ಕಮ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈಗ ಮೊದಲನೇ ಬಂದ್ಬಿಟ್ಟು ಟೀ ಫ್ರಾಂಚೈಸಿ ಬಿಸ್ನೆಸ್. ಹೌದು, ನಮಗೆ ಗೊತ್ತಿದ್ದಂಗೆ ನಮ್ಮ ಫ್ರೆಂಡ್ ಸರ್ಕಲ್ ಒಬ್ರು ಇಬ್ರು ಟೀ ಫ್ರಾಂಚೈಸಿನ ಇಟ್ಬಿಟ್ಟಿರ್ತಾರೆ ಆಲ್ರೆಡಿ, ಹೌದಲ್ವಾ? ಸೊ ಅವ್ರ ಕೈ ಸುಡ್ಕೊಂಡಿರೋದು ನಾನು ನೋಡಿರ್ತೀನಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನ್ನ ಫ್ರೆಂಡ್ಸು 2-3 ಕೈ ಟೀ ಫ್ರಾಂಚೈಸಿಯಲ್ಲಿ ಇಟ್ಬಿಟ್ಟು ಕೈ ಸುಡ್ಕೊಂಡಿರೋ 3 to 4 lakhs ವರೆಗೂ ಲಾಸ್ ಮಾಡ್ಕೊಂಡವರು ಇದ್ದಾರೆ ನನ್ನ ಸರ್ಕಲಲ್ಲಿ. ಸೊ ನಿಮ್ಮ ಸರ್ಕಲಲ್ಲಿ ಯಾವುದೋ ಒಬ್ರು ಆ ಥರ ಇರ್ತಾರೆ, ಅವ್ರಿಗೆ ಶೇರ್ ಮಾಡಿ ಒಂದು ವಿಡಿಯೋನ. ಯಾಕಪ್ಪ ಈ ಒಂದು ಇಂಡಿಯಾದಲ್ಲಿ ಈ ಒಂದು ಟೀ ಬಿಸ್ನೆಸ್ ಓವರ್ ಪಾಪ್ಯುಲರ್ ಆಗಿಬಿಟ್ಟಿದೆ ಅಂದರೆ, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ಆಫ್ ಫೌಂಡರ್ಸ್ ಆ ರೀತಿ ಮಾರ್ಕೆಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಲಾಸ್ ಮಾಡ್ಕೊಳ್ಳೋರು ಜಾಸ್ತಿ ಜನನ ನೋಡಿದ್ದೀವಿ ನಾವು. ಸೊ ಬಿಸ್ನೆಸ್ ಓಕೆ, ಸಮ್ವಾಟ್ ಓಕೆ, ನಾವು ಮಾರ್ಕೆಟ್ ರಿಸರ್ಚ್ ಮಾಡಿ ಒಳ್ಳೆ ಪ್ಲೇಸಲ್ಲಿ ಒಳ್ಳೆ ಲೊಕೇಶನ್ ಇಟ್ಟರು ಬಿಸ್ನೆಸ್ಗಳು ಆಗ್ತಾ ಇದೆ. ಕೆಲವ್ರು ಏನು ಮಾಡ್ತಿದ್ದಾರೆ, ಕೆಲವೊಂದು ಲೇಔಟ್ಗಳೆಲ್ಲ ಎತ್ಕೊಂಡು ಹೋಗಿರ್ತಾರೆ, ಕೆಲವೊಂದು ವಿಲೇಜ್ಗಳೆಲ್ಲ ಎತ್ಕೊಂಡು ಹೋಗಿರ್ತಾರೆ. ಯಾರಪ್ಪ ಬಂದು ಕುಡಿತಾರೆ ವಿಲೇಜಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ನೀವು ಟೀ ಫ್ರಾಂಚೈಸಿ ಇಟ್ಟರೆ? ಕರೆಕ್ಟ್ ಅಲ್ವಾ? ಈಗ ವಿಲೇಜಲ್ಲಿ ಟೀ ಫ್ರಾಂಚೈಸಿ ಇಟ್ಟರೆ, ವಿಲೇಜಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಹಸುಗಳಿರುತ್ತೆ, ಅಲ್ಲೇ ಹಾಲು ಹಿಂಡ್ಕೊಂಡು ಅಲ್ಲೇ ಮನೇಲಿ ಮಾಡ್ಕೊಳ್ಳೋ ಒಂದು ಟಿಪಿಕಲ್ ಜನಾಂಗ ನಮ್ಮ ಒಂದು ವಿಲೇಜಸಲ್ಲಿ ಇರ್ತಾರೆ. ಸೊ ಅವ್ರಿಗೆ ಏನಕ್ಕೆ ಟೀ ಫ್ರಾಂಚೈಸಿಗೆ ಬಂದು ಟೀ ಕುಡಿತಾರೆ ಹೇಳಿ? ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು ನೀವು ಅಲ್ಲೇ. ಸೊ ದೆನ್ ಈ ಒಂದು ಲೇಔಟ್ಸ್, ಸ್ಮಾಲ್ ಲೇಔಟ್ಸ್ಗೆಲ್ಲ ಒಂದು ಟೀ ಫ್ರಾಂಚೈಸಿನ ಓಪನ್ ಮಾಡ್ಬಿಡ್ತಿದ್ದಾರೆ. ಸೊ ಇಲ್ಲಿ ಏನಾಗ್ತಿದೆಯಪ್ಪ ಅಂದರೆ, ಮೋರ್ ಪಾಪ್ಯುಲರ್ ಆಗ್ಬಿಟ್ಟು ಆ ಒಂದು ಟೀ ಫ್ರಾಂಚೈಸಸ್ನ ಪ್ರತಿಯೊಬ್ಬರು ತಗೊಂಡ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಇಟ್ಬಿಡ್ತಾರೆ ವಿತೌಟ್ ಮಾರ್ಕೆಟ್ ನಾಲೆಜ್. ಎಲ್ಲಿ ಕ್ರೌಡ್ ಬರುತ್ತೆ ಅದನ್ನೆಲ್ಲ ನೋಡ್ದಿರಾ ಈ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ಮಾಡಿ ಅವ್ರ ದುಡ್ಡನ್ನು ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಡ್ತಿದ್ದಾರೆ. ಸೊ ಇದು ಮೊದಲನೇ ಒಂದು ಟೀ ಬಿಸ್ನೆಸ್ ಫ್ರಾಂಚೈಸಿ ಈ ರೀತಿ ಲಾಸಸ್ ಅಲ್ಲಿ ನಡೀತಿದೆ. ನಿಮಗೆ ವಿತೌಟ್ ನಾಲೆಜ್ ಮಾರ್ಕೆಟ್ ರಿಸರ್ಚ್ ಮಾಡದೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಈ ಒಂದು ಟೀ ಫ್ರಾಂಚೈಸ್ ಮೇಲೆ ನಿಮ್ಮ ಕೈನ ಸುಡ್ಕೊಂತೀರಾ. ಮೊದಲನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಡ್ರಾಪ್ ಶಿಪ್ಪಿಂಗ್. ನೀವು ಕೇಳಿದ ನಿಜ, ಏನು ಡ್ರಾಪ್ ಶಿಪ್ಪಿಂಗು ತುಂಬಾನೇ ಅರ್ನ್ ಮಾಡ್ತಿದ್ದಾರೆ ಜನ ಈ ಡ್ರಾಪ್ ಶಿಪ್ಪಿಂಗ್ ಮುಖಾಂತರ. ತುಂಬಾನೇ ದುಡ್ಡನ್ನು ಗಳಿಸ್ತಿದ್ದಾರೆ. ಅದು ಯಂಗ್ಸ್ಟರ್ಸ್ ಎಸ್ಪೆಷಲಿ 20s ಕಿಡ್ಸು ಅಥವಾ 2000 ಕಿಡ್ಸ್ ಏನಿದ್ದಾರೆ, ಇವರು ತುಂಬಾನೇ ದುಡ್ಡನ್ನ ಅರ್ನ್ ಮಾಡ್ತಿದೆ ಒಂದು ಡ್ರಾಪ್ ಶಿಪ್ಪಿಂಗ್ ಮುಖಾಂತರ. ನೀನೇನು ಈ ರೀತಿ ಹೇಳ್ತಿದ್ಯಾ, ಇದರಿಂದ ಕೈ ಸುಡ್ಕೊಂತಿದ್ದಾರೆ ಅಂದ್ರೆ ನಿಜ ಹೇಳಕ್ ಕೊಟ್ಟಿದ್ದೀನಿ. ಏನಪ್ಪ ಅಂದ್ರೆ, ಈ ಡ್ರಾಪ್ ಶಿಪ್ಪಿಂಗ್ ಮುಖಾಂತರ ನಿಮ್ಗೆ ವಿತೌಟ್ ನಾಲೆಜ್ ಏನಾದ್ರು ನೀವು ಡ್ರಾಪ್ ಶಿಪ್ಪಿಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ರೆ ಅಂದ್ರೆ ಏನಪ್ಪ, ಮೊದಲಿಗೆ ನಾನು ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಬಿಡ್ತೀನಿ. ಏನಪ್ಪ ಅಂದ್ರೆ, ವಿತೌಟ್ ನಮ್ಮ ಇಂಟೆನ್ಷನ್ ಅಂದ್ರೆ ಯಾವುದೇ ರೀತಿಯಾದಂಥ ನಮ್ಮ ಒಂದು ಫಿಸಿಕಲ್ ಅಪಿಯರೆನ್ಸ್ ಇಲ್ದಿರೇ ಬಿಸ್ನೆಸ್ ನಡೆಸೋದಕ್ಕೆ ಡ್ರಾಪ್ ಶಿಪ್ಪಿಂಗ್ ಅಂತ ಕರಿತೀವಿ. ಅಂದ್ರೆ ಒಂದ್ ಕಡೆಯಿಂದ ಪರ್ಚೇಸ್ ಮಾಡಿ ಇನ್ನೊಂದ್ ಕಡೆ ಸೇಲ್ ಮಾಡೋದು, ಅಥವಾ ಒಂದ್ ಕಡೆಯಿಂದ ಕಮ್ಮಿ ರೇಟ್ ಸಿಗುತ್ತೆ ಅಲ್ಲಿ ತಗೊಂಬಂದು ನಮ್ಮ ಒಂದು ಲೋಗೋ ಹಾಕ್ಬಿಟ್ಟು ಇನ್ನೊಂದ್ ಕಡೆ ಸೇಲ್ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನಡೀತಿರೋದಂತ ಟ್ರೆಂಡಿ ಬಿಸ್ನೆಸ್ ಏನಂದ್ರೆ ಟೀ ಶರ್ಟ್ಸ್ ಬಿಸ್ನೆಸ್. ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಓವರ್ ಪಾಪ್ಯುಲರ್ ಆಗಿರೋದು ಬಂದ್ಬಿಟ್ಟು ಟೀ ಶರ್ಟ್ ಬಿಸ್ನೆಸ್. ನೀವು ಆನ್ಲೈನಲ್ಲಿ ಎಲ್ಲಾದ್ರೂ ಚೆಕ್ ಮಾಡ್ಬೋದು. ಏನು ಹೇಳ್ತಾರೆ ಅಂದ್ರೆ, ಜಸ್ಟ್ ಗೋ ಟು ಸಮ್ ವೆಬ್ಸೈಟ್, ಕ್ಯಾನ್ವಾ ಹೋಗಿ ನಿಮ್ಮ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಬನ್ನಿ ಶಾಪಿಫೈಲಿ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮಂತ್ಲಿ 20 rupees ಬರುತ್ತೆ ಚಾರ್ಜಸ್. ಆ ಚಾರ್ಜಸ್ನ ಪೇ ಮಾಡಿ ನೀವು ಸಮ್ 25 ಏನೋ ತಗೊಂಡು ಹೋಗ್ತಾರೆ. ಅದು ಈ ರೀತಿ ಸಮ್ ಪ್ರೋಸೆಸ್ ಇರುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಬೇರೆ ಬೇರೆ ಎಲ್ಲ ಕಡೆ ನೋಡಿರ್ತಾರೆ, ಈ ರೀತಿ ಪ್ರೋಸೆಸ್ ಇರುತ್ತೆ. ಇದನ್ನ ಮಾಡಿಬಿಡಿ, ನಿಮಗೆ ಇಷ್ಟು ಸೇಲ್ ಆಗುತ್ತೆ ಇಷ್ಟ. ಅದು ಅವರು ಸಿಂಪಲ್ ಪ್ರೊಜೆಕ್ಷನ್ ಕೊಡ್ತಿದ್ರೆ, ಆಕ್ಚುಲ್ ಸೇಲ್ಸ್ ಎಷ್ಟು ನಡೀತಿದೆ ಅಂತಂದ್ರೆ ಆ ಮಾಡ್ತಿರೋರ್ಗೂ ಗೊತ್ತಿರುತ್ತೆ. ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಎಷ್ಟು ಸೇಲ್ಸ್ ನಡೀತಿದೆ, ಎಷ್ಟು ಪ್ರಾಫಿಟ್ ಬರ್ತಿದೆ, ಎಷ್ಟು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಕ್ ಕೊಟ್ಟಿದ್ದೀರಾ. ಸೊ ನನ್ನ ಪಾಯಿಂಟ್ ಏನಪ್ಪಾ ಇಲ್ಲಿ ಅಂದ್ರೆ, ಟೈಮ್. ಈ ಒಂದು ಡ್ರಾಪ್ ಶಿಪ್ಪಿಂಗ್ ಅಂತ ಹೇಳ್ಬಿಟ್ಟು ಕೆಲವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕುತ್ಕೊಂಡು ಡ್ರಾಪ್ ಶಿಪ್ಪಿಂಗ್ ಅವ್ರು ಸೇಲ್ಸ್ ಬರ್ತಿದ್ಯಾ ಇಲ್ಲ ಚೆಕ್ ಮಾಡ್ಕೊಂಡು ಈ ಆ್ಯಡ್ಸ್ನ ಬೂಸ್ಟ್ ಮಾಡ್ಕೊಂಡು ಅಲ್ಲಿ ದುಡ್ಡು ಸ್ಪೆಂಡ್ ಮಾಡಿ ಈ ರೀತಿಯಾದಂಥ ಲಾಸ್ಗೂ ಕೆಲವರು ಹೊರಟಿದ್ದಾರೆ. ಸೊ ನಿಮಗೆ ವಿತೌಟ್ ನಾಲೆಜ್ ನೀವೇನಾದರೂ ಹೊರಟಿದ್ದೀರ ಅಂದರೆ ಡ್ರಾಪ್ ಶಿಪ್ಪಿಂಗ್ಗೆ ದಯವಿಟ್ಟು ಮುಟ್ಲಿಕ್ಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಮೊದಲನೇದು ಮಾಡಿ. ಏನಕ್ಕಪ್ಪ ಮಾಡಿ ಅಂದರೆ, 20s ನೀವೇನಾದರೂ ಬಿಲಿಯನಿಯರ್ಸ್ ಹಾಕ್ಬೇಕಾದ್ರೆ ಒನ್ ಆಫ್ ದ ಆಪ್ಷನ್, ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕಿದ್ರೆ ಒನ್ ಆಫ್ ದ ಆಪ್ಷನ್ ಡ್ರಾಪ್ ಶಿಪ್ಪಿಂಗ್ಗೆ. ವಿತ್ ನಾಲೆಜ್ನ ಗೈನ್ ಮಾಡಿ. ಅದರಲ್ಲಿ ನೀವು ಟೀ ಶರ್ಟ್ ಬಿಸ್ನೆಸ್ ಮಾಡ್ತೀರಂದ್ರೆ ಏನೋ ಪ್ಲೈನ್ ಟೀ ಶರ್ಟ್ಸ್ ಮಾಡ್ಬಿಡ್ತೀನಿ ಅಥವಾ ಏನೋ ಸಮ್ ಲಾಬ್ ಡಯಾಗ್ರಾಮ್ಸ್ ಹಾಕ್ಬಿಟ್ಟು ನಾನು ಮಾಡ್ತಿದ್ದೀನಿ ಅಂದರೆ ಆಗಲ್ಲ. ನೀವು ಮಾಡಬೇಕು ಹುಟ್ಟಿರೋದು ಏನಪ್ಪ ಅಂದರೆ, ಡ್ರಾಪ್ ಶಿಪ್ಪಿಂಗಲ್ಲಿ ಒಳ್ಳೆ ಡಿಸೈನ್ಸ್ನ ಡಿಸೈನ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಡೂ. ನಿಮಗೆ ಟ್ರೆಂಡಿಂಗ್ ಫ್ಯಾಷನ್ ಕ್ಲೋತಿಂಗ್ ಯಾವ ರೀತಿ ಟ್ರೆಂಡ್ ಇದೆ
ಈ ಒಂದು ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಅದನ್ನು ಅನಲೈಸ್ ಮಾಡ್ಬೇಕು ಫಸ್ಟು. ಅದನ್ನು ಅನಲೈಸ್ ಮಾಡಿಬಿಟ್ಟು ಕಸ್ಟಮರ್ಗೆ ನೀಡ್ ಏನಿದೆ, ನನಗೇನೋ ಒಂದು ಡಿಸೈನ್ ಗೊತ್ತಾಯ್ತು ಅದನ್ನ ಬರೆದ್ಬಿಟ್ಟು ನಾನು ಸೇಲ್ ಮಾಡೋಕೆ ಆಗೋದಿಲ್ಲ ಅಲ್ಲಿ. ಸೊ ಕಸ್ಟಮರ್ ನೀಡ್ ಏನಿದೆ ಅದನ್ನ ತಿಳ್ಕೊಬೇಕು, ಕಸ್ಟಮರ್ ಕ್ವಾಲಿಟಿ ರಿಕ್ವೈರ್ಮೆಂಟ್ ಏನಿದೆ, ಅದ್ರ ಜೊತೆಗೆ ಕಸ್ಟಮರ್ಗೆ ಯಾವ ಟ್ರೆಂಡ್ ಇದ್ದಾನೆ ಅಥವಾ ಯಾವ ಫ್ಯಾಷನ್ ಟ್ರೆಂಡಲ್ಲಿ ಕಸ್ಟಮರ್ ಇದ್ದಾನೆ ಅದನ್ನು ಅನಲೈಸ್ ಮಾಡಿ ದೆನ್ ವಿ ಹ್ಯಾವ್ ಟು ಡೂ ಡ್ರಾಪ್ ಶಿಪ್ಪಿಂಗ್. ದಟ್ ಟಿ ಶರ್ಟ್ ಬಿಸ್ನೆಸ್ಸಲ್ಲಿ ಬೇರೆದ್ರಲ್ಲೂ ಮಾಡ್ತಾರೆ, ಕೆಲವೊಂದು ಬೇರೆದ್ರಲ್ಲೂ ಡ್ರಾಪ್ ಶಿಪ್ಪಿಂಗ್ ಮಾಡ್ಬೋದು, ಬಟ್ ಎಸ್ಪೆಷಲಿ ಓವರ್ ಪಾಪ್ಯುಲರ್ ಆಗಿರೋದು ಟಿ ಶರ್ಟ್ ಬಿಸ್ನೆಸ್. ಅದರಿಂದ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಈ ಒಂದು ಇದನ್ನು ಹೇಳ್ತಿದ್ದೀನಿ. ಈ ಮೂರನೇ ಬಿಸ್ನೆಸ್ ಐಡಿಯಾ ಏನಪ್ಪ ಅಂದರೆ ಫುಡ್ ಬಿಸ್ನೆಸ್. ಹೌದು, ನಾವು ಎಷ್ಟು ವಿಡಿಯೋಸಲ್ಲಿ ನೋಡ್ತಿದ್ದೀವಿ ಈಗಿರುವಂತಹ ಟ್ರೆಂಡಲ್ಲಿ ಈ ಒಂದು ಫುಡ್ ಬಿಸ್ನೆಸ್ ಏನಿದೆ ಇದಕ್ಕೆ ಒಂದು $1 ಬಿಲಿಯನ್ ಕಂಪನಿನ ಬಿಲ್ಡ್ ಮಾಡ್ಬೋದು ಈ ಒಂದು ಫುಡ್ ಬಿಸ್ನೆಸ್ ಇಂದ. ಆಲ್ರೆಡಿ ಕೆಲವೊಂದು ದೊಡ್ಡ ದೊಡ್ಡ ಎಂಪ್ಲಾಯೀಸ್ ಇದೆ ಈ ಒಂದು ಬಿಸ್ನೆಸ್ನಲ್ಲಿ. ಸೊ ಈ ಹೋಟೆಲ್ ಬಿಸ್ನೆಸ್ಸಲ್ಲಿ ನಮ್ಗೆ ಏನಪ್ಪ ಅಂದರೆ ಡ್ಯೂರಬಿಲಿಟಿ, ಅಂದರೆ ಈ ಬೆಳಗ್ಗೆ ಮಾಡಿದ್ದನ್ನ ಸಾಯಂಕಾಲ ಒಳಗಡೆ ಕ್ಲಿಯರ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಈಗ ಬೆಳಗ್ಗೆ ಮಾಡಿದ ದೋಸೆ ಅಥವಾ ಇಡ್ಲಿ ಏನಾದರೂ ಐಟಮ್ಸ್, ಉಪ್ಮಾ ಏನಾದರೂ ಇದ್ದರೆ ಅದನ್ನ ಸಾಯಂಕಾಲ ಒಳಗಡೆ ನಾವು ಸೇಲ್ ಮಾಡಲೇಬೇಕು, ಇಲ್ಲ ಅಂದರೆ ಅದು ನಾಳೆ ಅಂದರೆ ಆಗೋದಿಲ್ಲ, ಅದು ಲಾಸ್ ಮೇಕಿಂಗ್ ಆಗಿಬಿಡುತ್ತೆ. ಸೊ ಈ ಒಂದು ಫುಡ್ ಬಿಸ್ನೆಸ್ಸಲ್ಲಿ ಯಾರೆಲ್ಲ ಎಂಟರ್ ಆಗ್ತಿದ್ದಾರೆ ಅಂದರೆ ವಿತೌಟ್ ನಾಲೆಜ್ ಪೀಪಲ್ಸ್, ಅಂದರೆ ನನ್ನ ಕೈಯಲ್ಲಿ ಯಾವುದೋ ಒಂದು ಫ್ರೈಡ್ ರೈಸ್ ಮಾಡೋಕ್ಕೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಚೈನೀಸ್ ಇಡ್ಬಿಡೋದಾಗ್ಲಿ, ಅದು ಬೀದಿಗೆ ಒಂದು ಚೈನೀಸ್ ಅಂಗಡಿ ಆಗ್ಬಿಟ್ಟಿದೆ. ತುಂಬಾ ಪ್ಲೇಯರ್ಸ್ ಇನ್ವಾಲ್ವ್ಮೆಂಟ್ ಆಗ್ತಿದ್ದಾರೆ ಫುಡ್ ಬಿಸ್ನೆಸ್ಸಲ್ಲಿ. ಬಟ್ 1 ವರ್ಷ, 6 ತಿಂಗಳು, 3 ತಿಂಗಳಿಗೆಲ್ಲ ಕೆಲವರು ಎಲ್ಲ ಬಂದ್ ಮಾಡಿಕೊಂಡು ಮನೆಗೆ ಹೋಗೋದು ನೋಡಿದ್ದೀವಿ. ಸೊ ವಿತೌಟ್ ನಾಲೆಜ್, ವಿತೌಟ್ ಟೇಸ್ಟ್, ವಿತೌಟ್ ಮಾರ್ಕೆಟ್ ನಾಲೆಜ್ ನೀವೇನಾದರೂ ಈ ಒಂದು ಫುಡ್ ಬಿಸ್ನೆಸ್ಸಲ್ಲಿ ಎಂಟರ್ ಆಗ್ತಿದೆ ಅಂದರೆ ಖಂಡಿತ ಕೈ ಸುಟ್ಕೊಳ್ತಾರೆ. ನೀವು ಮಾಡಬೇಕಾಗಿರೋದು ಫಸ್ಟ್ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಈ ಒಂದು ಫುಡ್ ಬಿಸ್ನೆಸ್ಸಲ್ಲಿ ಈ ನೀಡ್ನ ಫೈಂಡ್ ಔಟ್ ಮಾಡಬೇಕು. ಈಗ ಮೆಜಾರಿಟಿ ಮುಂದೆ ಹೇಳಿದಂತೆ ಈ ಒಂದು ಟೀ ಬಿಸ್ನೆಸ್ ಆಗಿರಲಿ, ಈ ಒಂದು ಆನ್ಲೈನ್ ಟಿ ಶರ್ಟ್ ಬಿಸ್ನೆಸ್ ಆಗಿರಲಿ, ಈಗ ಹೇಳ್ತಿರುವಂಥ ಫುಡ್ ಬಿಸ್ನೆಸ್ಸೇ ಆಗಿರಲಿ, ಇದು ಮೂರಕ್ಕೂ ಏನಪ್ಪ ಇಂಪಾರ್ಟೆಂಟು ಅಂದರೆ ಕಸ್ಟಮರ್ ನೀಡ್ ಇಂಪಾರ್ಟೆಂಟ್. ನೀವು ಅಲ್ಲಿ ಡಿಮ್ಯಾಂಡೇ ಇಲ್ಲ, ನೀವು ಸಪ್ಲೈ ಕೊಟ್ಬಿಟ್ಟು ಡಿಮ್ಯಾಂಡ್ ಆರ್ಟಿಫಿಷಿಯಲ್ ಆಗಿ ತೆಗಿತೀರಿ ಅಂದರೆ ಅದು ಇಟ್ಸ್ ನಾಟ್ ಪಾಸಿಬಲ್, ಹೌದಲ್ವಾ? ಈಗ ಡಿಮ್ಯಾಂಡ್ ಎಲ್ಲಿದ್ರೆ ಅಲ್ಲಿ ನಾವು ಸಪ್ಲೈ ಕೊಡಬೇಕು ಹೊರತು ಸಪ್ಲೈ ಇರೋದ್ರ ಹತ್ರ ಡಿಮ್ಯಾಂಡ್ನ ತಗೊಂಬರಕ್ಕಾಗಲ್ಲ. ಇದು ಯೂನಿವರ್ಸ್ಗೆ ವಿರುದ್ಧವಾಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾನು ಸಜೆಷನ್ ಮಾಡೋದೇನೆಂದರೆ ಡಿಮ್ಯಾಂಡ್ ಎಲ್ಲಿದೆ ಅಲ್ಲಿ ಹುಡ್ಕೊಂಡೋಗಿ ಸಪ್ಲೈ ಕೊಡೋಕ್ಕೆ ಟ್ರೈ ಮಾಡಿ. ನೀವು ಕೊಟ್ಟಂಥ ಸಪ್ಲೈಗೆ ಡಿಮ್ಯಾಂಡ್ ಎಲ್ಕೊಂಬರಕ್ಕೆ ಹೋಗ್ಬೇಡಿ. ರೈಟ್? ಹೌದಲ್ವಾ? ಈ ಒಂದು 3 ಬಿಸ್ನೆಸ್ ಐಡಿಯಾಸ್ ಏನಿದೆ, ಹೇಳಿದೆ. ಈಗ ಟೀ ಫ್ರಾಂಚೈಸಿ, ಈಗ ಟೀ ಶರ್ಟು, ಆಮೇಲೆ ಟಿ ಶರ್ಟ್ ಬಿಸ್ನೆಸ್ ಅಲ್ಲ, ಅದು ಡ್ರಾಪ್ ಶಿಪ್ಪಿಂಗು, ಮತ್ತು ಈ ಫುಡ್ ಬಿಸ್ನೆಸ್. ಈ 3 ಬಿಸ್ನೆಸ್ಸು ಇಂಡಿಯಾದಲ್ಲಿ ಮೆಜಾರಿಟಿ ಟ್ರೈ ಮಾಡಬೇಕಾದ್ರೆ ಈ 3ನೇ ಟ್ರೈ ಮಾಡ್ತಿದ್ದಾರೆ. ಟ್ರೈ ಮಾಡಬೇಕು. ಆ್ಯಕ್ಚುಲಿ ಇವೆಲ್ಲ ಮೋಸ್ಟ್ ಕನ್ಸ್ಯೂಮ್ಡ್ ಪ್ರಾಡಕ್ಟ್ಸ್. ಈಗ ನಾವು ಫುಡ್ಡು ಕನ್ಸ್ಯೂಮ್ಡು, ಡೈಲಿ ಕನ್ಸ್ಯೂಮ್ಡು. ಟಿ ಶರ್ಟ್ಸು ಓವರ್ ಪಾಪ್ಯುಲೇಟೆಡ್ ಇಂಡಿಯಾ. ಟಿ ಶರ್ಟ್ಸು ಬೇಕು, ಪ್ಯಾಂಟ್ಸು ಬೇಕು, ಎಲ್ಲ ಬೇಕು. ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ಸ್ಕೋಪ್ ಇದೆ. ಇವನ್ ಟೀ ಬಿಸ್ನೆಸ್ಸು ಮೋಸ್ಟ್ ಕನ್ಸ್ಯೂಮ್ಡ್ ಪ್ರಾಡಕ್ಟ್, ಅದು ಹಾಟ್ ಬೇವರೇಜಸಲ್ಲಿ ಮೋಸ್ಟ್ ಕನ್ಸ್ಯೂಮ್ಡ್. ಸೊ ಇದು ನಮಗೆ ಬೇಕು. ಸೊ ಈ 3 ಒಳ್ಳೆ ಬಿಸ್ನೆಸ್ಸೇ, ಕೆಟ್ಟದ್ದು ಅಂತ ಹೇಳ್ತಿಲ್ಲ. ವಿತೌಟ್ ಮಾರ್ಕೆಟ್ ನಾಲೆಜ್ ನೀವೇನಾದರೂ ಎಂಟರ್ ಆದರೆ ಹೊಗೆನೆ. ಸೊ ಇದು ಈ ಇನ್ಫಾರ್ಮೇಷನ್ ಆದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಯಾರೆಲ್ಲ ಈ ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅಥವಾ ಯಾರೆಲ್ಲ ಮಾಡ್ತಿದ್ದಾರೆ ಈ ಒಂದು ಬಿಸ್ನೆಸ್ನ ಅಥವಾ ತಿಳ್ಕೋಬೇಕು, ಬಿಫೋರ್ ಎಂಟರ್ ಆಗೋಕ್ಕಿಂತ ಮುಂಚೆನೇ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗೆ ಮಾರ್ಕೆಟ್ ಯಾವ ರೀತಿ ಅನಲೈಸ್ ಮಾಡಬೇಕು ಅವೆಲ್ಲ ಗೊತ್ತಿರೋದಿಲ್ಲ, ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಗೈಡ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲ್ನಲ್ಲಿ ನಾನು ಮನಿ ರಿಲೇಟೆಡ್ ಆದಂತಹ ಕಾನ್ಸೆಪ್ಟ್ಸ್ನ ನಿಮಗೆ ತಿಳಿಸ್ಕೊಡ್ತಿರ್ತೀನಿ. ಇದಿಷ್ಟು ಈ ಒಂದು ವಿಡಿಯೋಗೆ. ಜೈ ಹಿಂದ್, ಜೈ ಕರ್ನಾಟಕ.